ಅವತ್ತೊಂದು ಸಲ ಎಲ್ಲ ಶೂಟಿಂಗ್ ನಡೀತಾ ಇತ್ತು. ನಾನು ಓಡಾಡ್ಕೊಂಡಿದ್ದೆ, ಅದು ತಗೊಂಬ ಕ್ಲ್ಯಾಪು ನಾನೇ ಮಾಡಬೇಕು, ಮೇಕಪ್ನಗೂ ಅಷ್ಟೇ ಮಾಡಬೇಕು, ಕಾಸ್ಟ್ಯೂಮರ್ಗೂ ನಾನೇ ಅಷ್ಟೇ ಮಾಡಬೇಕು, ಆಮೇಲೆ ಪ್ರೊಡಕ್ಷನ್ ಬಾಯ್ಸ್ ಇವೆಲ್ಲದಕ್ಕೂ ನಾನೇ ಓಡಾಡಬೇಕು. ಏನು ಕೆಲಸ ಇದ್ದರು ಡಿಗ್ರಿ ಕೆಲಸ ಏನು, ಅಷ್ಟೊಂದು ಫೇಮಸ್ ಆಗಿದ್ದೆ. ಕೆ ವಿ ಜಯರಾಮು ನಮಗೆ ಭಾರಿ ಕ್ಲೋಸ್ ಆಗಿತ್ತು ಅಲ್ಲಿ. ಆವಾಗ ಅದು ಇನ್ನೂ ಡೈರೆಕ್ಟ್ರ್ ಆಗಿಲ್ಲ ಕೆ ವಿ ಜಯರಾಮ್, ಅಸೋಸಿಯೇಟ್ ಡೈರೆಕ್ಟ್ರು. ಮಾರುತಿ ಶಿವರಾಮ್ ಅವರು ಡೈರೆಕ್ಟ್ರು. ಒಂದು ದಿವಸ ಒಂದು ಗೌಡನ ಮನೆಯಲ್ಲಿ ಒಂದು ಕೆಲಸದಾಳು ಪೆದ್ದ ಅಂತ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಬೇಕು. ಸಾಯಂಕಾಲ ಆ ಮನೆ ತೆಗಿತಾರೆ, ಎಲ್ಲ ಮಾಡಿದ್ರು. ಇವಾಗ ಬೆಳಗ್ಗೆ ಪ್ಲಾನ್, ಆ ಪಾರ್ಟ್ ಯಾರಿಗೆ ಹಾಕೋದು, ಯಾವುದೋ ಮನೆ ಕೆಲಸದಾಳು, ಯಾರು ಬೇಕಾದರೂ ಮಾಡ್ಬೋದಾಯಿತು, ನಾನೇ ಮಾಡಬೇಕಾಗಿಲ್ಲ. ಕೊಟ್ಟಾಗ ಇವರು ನಮ್ಮ ಕೆ ವಿ ಜಯರಾಮ್ ಅಂದ್ಕೊಂಡು, ಸರ್ ಈ ನನ್ನ ಮಗ ಮಾಡ್ತಾನೆ ಸರ್, ನೀವು ನಾಟಕ ಮೇಲೆ ಚೊಟ್ಟೆ ಎತ್ಕೊಂಡ್ಬಂದಿದ್ದಾನೆ, ಪಾರ್ಟ್ ಮಾಡ್ತಾರೆ, ಏನೋ ಡಿಗ್ರಿ ಮಾಡ್ತೀನೋ. ಲಾಸ್ಟಲ್ಲಿ ನನಗೂ ಲೋಕೇಶ್ ಒಂದು ಸೀನು, ನಾನು ಬುಟ್ಟಿ ಹಾಕ್ಕೊಂಡು ಸೀರಿಯಸ್ ಹಾಕ್ಕೊಂಡು ಬಿಡಿ ಮೇಡಮ್ ನೀನು ಹೆಂಡ್ತಿ ಮನೆಗೆ ಬಹು ಚೆನ್ನಾಗವಳಂತೆ, ಒಂದು ದಿವಸ ಕರ್ಕೊಂಬರ್ತೀವಿ ಮೇಡಮ್ ಅನ್ನೋ ಈ ಡೈಲಾಗ್ ಸ್ಟಾರ್ಟ್. ಅದೇ ಫಸ್ಟ್ ಡೈಲಾಗ್ ನಾನು ಸಿನಿಮಾದಲ್ಲಿ ಮಾತಾಡಿದೆ.